ನಮ್ಮ ಮನಸ್ಸು ಬೇರೆ ಬೇರೆ ರೀತಿ ಯೋಚನೆ ಮಾಡೋದ್ರಿಂದ ನಮ್ಮ ಕನಸುಗಳು ಬೇರೆ ಬೇರೆ ಇರೋದ್ರಿಂದ ನಮ್ಮ ಕರ್ಮ ಹಿಂದಿನ ಕರ್ಮಗಳು ಬೇರೆ ಬೇರೆ ಇರೋದ್ರಿಂದ ನಮ್ಮ ಅಕೌಂಟ್ ಬೇರೆ ಬೇರೆ ಇರೋದ್ರಿಂದ ಒಂದೇ ಸಿಚುಯೇಷನ್ ಆಗಿದ್ರೂ ಒಂದೇ ಸಂದರ್ಭ ಡಿಫ್ರೆಂಟ್ ಪರ್ಸೆಪ್ಷನ್ಸ್, ಒಬ್ಬೊಬ್ರು ಒಂದೊಂದು ರೀತಿ ತಗೊಳ್ಳೋದು ನಾನು ಹೋಮ ಒಂದೇ, ಆದರೆ ನಾವೆಲ್ಲ ಒಂದೇ ಕಡೆ ಒಂದೇ ಟೈಮ್ನಲ್ಲಿ ಕೂತಿದ್ರು ನನ್ನ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್ ಡಿಪೆಂಡ್ಸ್ ಆನ್ ಮೈ ಕರ್ಮ, ಮೈ ಸಂಸ್ಕಾರ, ಮೈ ಯೋಗ್ಯತೆ. ಹಾಗೆಯೇ ಇವ್ರ ಕರ್ಮ, ಇವ್ರ ತಲೆಯಲ್ಲಿ ಏನು ಓಡ್ತಾ ಇದೆಯೋ, ಇವ್ರ ಬುದ್ಧಿನಲ್ಲಿ ಏನು ಓಡ್ತಾ ಇದೆಯೋ, ಈ ಕ್ಷಣದ ಪರಿಸ್ಥಿತಿ ಹೇಗಿದೆಯೋ ಅದ್ರ ಮೇಲೆ ಅವ್ರು ನೋಡ್ತಾರೆ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇರೋದು. ಅಂದರೆ ಸಮಸ್ಯೆ ಇರೋದು ಹೊರಗಡೆ ಇಲ್ಲ. ವಸ್ತು ಒಂದೇ, ವಿಷಯ ಒಂದೇ, ವ್ಯಕ್ತಿ ಒಂದೇ, ಪರಿಸ್ಥಿತಿ ಒಂದೇ, ಆದರೆ ನಮ್ಮಲ್ಲಿ ಕಾನ್ಫ್ಲಿಕ್ಟ್ ಇರೋದ್ರಿಂದ, ನಮ್ಮೆಲ್ಲರ ಮನಸ್ಸು ಬೇರೆ ಬೇರೆ ಆಗಿರೋದ್ರಿಂದ ವಿ ಆರ್ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಹೌದಾ? ಎಲ್ಲ ಬೇರೆ ಬೇರೆ ಯೋಚನೆ ಮಾಡ್ತೀವಿ. ಅದರಿಂದ ಮೊದಲು ನಾವು ಕಂಪೇರ್ ಮಾಡೋದನ್ನು ನಿಲ್ಲಿಸ್ಬಿಡೋಣ. ಇವ್ರು ಯಾಕೆ ಹಿಂಗೆ ಯೋಚನೆ ಮಾಡ್ತಾರೆ, ಅವ್ರು ಯಾಕೆ ಹಂಗೆ ಯೋಚನೆ ಮಾಡ್ತಾರೆ ಅಂತ ನಮಗೆ ಪ್ರಾಬ್ಲಮ್ ಇಲ್ಲ. ಅವ್ರು ಯೋಚನೆ ಮಾಡೋದು ಹಾಗೇನೆ, ಇವ್ರು ಯೋಚನೆ ಮಾಡೋದು ಹೀಗೇನೆ, ಅವ್ರು ಹಾಗೇನೆ, ನಾನು ಹೀಗೇನೆ. ಇದು ಪರಮ ಸತ್ಯ. ಹೌದಾ? ಹೌದಂದ್ರೆ ಈಗ ಒಂದು ಭಾವನೆಯನ್ನು ತೆಗೆದುಕೊಳ್ಳೋಣ. ಅಂದರೆ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಯೋಚನೆಗಳೇನಿದೆ, ದಟ್ ಈಸ್ ಥಾಟ್. ಈಚ್ ಥಾಟ್, ವಾಟ್ ವಿ ಥಿಂಕ್. ಆಮೇಲೆ ಈಚ್ ಫೀಲಿಂಗ್, ವಾಟ್ ವಿ ಫೀಲ್, ಈಚ್ ಫೀಲಿಂಗ್. ಆಮೇಲೆ ಬಿಹೇವಿಯರ್ ನಮ್ಮದು ಯಾವ ಥರ. ಮಾತಾಡೋದು ಏನು ಮಾತಾಡ್ತೀವಿ, ಮಾತು, ನಡೆ, ನುಡಿ, ನಮ್ಮ ನಡವಳಿಕೆ ನೋಡ್ಕೊಳ್ಳಿ. ನಡೆ, ನುಡಿ, ನಡವಳಿಕೆ ಜೊತೆಗೆ ನಮ್ಮ ಒಂದು ಕರ್ಮ ಅಂದರೆ ಇಂಟೆನ್ಷನ್ ಏನಿದೆ, ಎಲ್ಲವೂ ಕೂಡ ಎನರ್ಜಿ ಅಂತ ತಿಳಿಬೇಕು. ನಿಮಗೆ ಗೊತ್ತಿಲ್ಲ, ಅದು ಎನರ್ಜಿ, ಅದು ಶಕ್ತಿ. ಅದು ನೆಗೆಟಿವ್ ಪಾಸಿಟಿವ್ ಬೇರೆ ಬರೋಣ. ನಿಮ್ಮ ತಲೆನಲ್ಲಿ ಏನು ಓಡ್ತಾ ಇದೆ, ಈಚ್ ಥಾಟ್ ಈಸ್ ಎನ್ ಎನರ್ಜಿ, ಈಚ್ ಫೀಲಿಂಗ್ ಈಸ್ ಎನರ್ಜಿ, ಯುವರ್ ಬಿಹೇವಿಯರ್ ಈಸ್ ಎನ್ ಎನರ್ಜಿ. ನೀವು ಒಂದು ಎನರ್ಜಿ ಬಂಡಲ್. ಅದರಿಂದ ವಿ ಕ್ರಿಯೇಟ್ ಎನರ್ಜಿ ಫೀಲ್ಡ್ ಅರೌಂಡ್ ಅಸ್. ವಾಟ್ ವಿ ಆರ್ ರೈಟ್ ನೌ, ವಿ ಕ್ರಿಯೇಟ್ ಸಚ್ ಎ ಫೀಲ್ಡ್ ಅರೌಂಡ್ ಅಸ್. ಹೌದಾ? ಇವಾಗ ನನ್ನ ಸುತ್ತ ನಾನೇನು ಯೋಚನೆ ಮಾಡ್ತಿದ್ದೀನಿ, ನನ್ನ ಎನರ್ಜಿ ಫೀಲ್ಡೇ ಬೇರೆ, ಇವ್ರ ಎನರ್ಜಿ ಫೀಲ್ಡೇ ಬೇರೆ, ಇವ್ರ ಎನರ್ಜಿ ಫೀಲ್ಡೇ ಬೇರೆ. ಈ ಹಾಗೆ ನೀವು ಇಮ್ಯಾಜಿನ್ ಮಾಡಿದ್ರೆ ಎಷ್ಟು ಎನರ್ಜಿ ಫೀಲ್ಡ್ಗಳಿದೆ ಅಲ್ವಾ? ಮಂಡಲ ಮಂಡಲವಾಗಿ, ಮಂಡಲ ಮಂಡಲವಾಗಿ ಆರಾ, ಎಷ್ಟು ಆರಾ ಇದೆ. ಅದರಲ್ಲಿ ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಕ್ವಾಲಿಟಿ ಏನು, ಸತ್ವವಾದಿದ್ಯಾ, ರಜೋಗುಣಗಳಿದೆಯಾ, ತಮೋ ಗುಣಗಳಿದೆಯಾ, ಯಾರಿಗೂ ಗೊತ್ತು? ಪಾಸಿಟಿವೋ ನೆಗೆಟಿವೋ ಗೊತ್ತಿಲ್ಲ. ಇಷ್ಟು ಗೊತ್ತಿಲ್ಲದೆ ಇದ್ರೂ ನೀವು ನಿಮಗೆ ಗೊತ್ತಿಲ್ಲದೆ ಅದರ ಪರಿಣಾಮ ನಿಮ್ಮ ಮೇಲೆ ಆಗ್ತಾನೇ ಇರುತ್ತೆ. ನಿಮ್ಮದು ನನ್ನ ಮೇಲೆ ಪರಿಣಾಮ ಆಗುತ್ತೆ, ನಂದು ನಿಮ್ಮ ಮೇಲೆ ಪರಿಣಾಮ ಆಗುತ್ತೆ. ಆದರೆ ಒಂದು ಪ್ಯೂರ್ ಎನರ್ಜಿ ಇದೆ ನಮ್ಮಲ್ಲಿ, ಅದು ಡಿವೈನ್ ಎನರ್ಜಿ, ಸಾತ್ವಿಕವಾದ ಎನರ್ಜಿ. ಆ ಎನರ್ಜಿ, ಅದನ್ನು ಒಂದು ಅನುಗ್ರಹ ಅಂತಲೇ ಹೇಳಬೇಕು. ಅದೊಂದು ಪರಮಾತ್ಮನ ಬೆನಿಡಿಕ್ಷನ್ ಅಂತ ಹೇಳ್ತಾರೆ, ಅದು ಬ್ಲೆಸ್ಸಿಂಗ್ ಅಂತ ಹೇಳಬೇಕು. ಆ ಎನರ್ಜಿನ ನಾವು ನಿಜವಾಗ್ಲೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರೆ, ಶುದ್ಧವಾದ ಪರಿಶುದ್ಧವಾದ ಭಾವನೆಗಳು ಇದ್ರೆ ನಮ್ಮಲ್ಲಿ, ಇಲ್ಲಿ ಯಾರೇ ಯಾವುದೇ ರೀತಿ ಆಲೋಚನೆಗಳು ಮಾಡ್ತಿದ್ರೂ ಕೂಡ ನಮ್ಮ ಔರಾನಲ್ಲಿ ಅದು ನಮ್ಮನ್ನು ರಕ್ಷಿಸಿ, ಜೊತೆಗೆ ಬೇರೆಯವರ ಎನರ್ಜಿ ನೆಗೆಟಿವಿಟಿ ಇದ್ರೆ ಅದನ್ನು ಅಟ್ಟತ್ತೆ ದೂರ. ಅದಕ್ಕೆ ಏನು ಹೇಳ್ತೀವಿ ನಾವು? ಪುರಸ್ಪರ 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 ಘೋರ ಘೋರ ಉಚ್ಚಾಟನೆ ಮಾಡುತ್ತೆ ನಮ್ಮ ಎನರ್ಜಿ. ನಿಜವಾಗ್ಲೂ ಬೆಳಗ್ಗೆ ಎದ್ದು ಒಳ್ಳೆ ಭಾವನೆ ಇಟ್ಕೊಂಡು, ಒಳ್ಳೆ ಯೋಚನೆ ಇಟ್ಕೊಂಡು ನಾವಿದ್ರೆ, ನಾವು ಓಡಾಡ್ತಾ ಇದ್ರೇ ಒಂದು ಎನರ್ಜಿ ಮೂವ್ಮೆಂಟ್ ಇದ್ದಂಗೆ ಇರುತ್ತೆ. ಫುಲ್ ಆಫ್ ಬಂಡ್ಲ್ ಆಫ್ ಎನರ್ಜಿ ಓಡಾಡ್ತಿದ್ಯೇನೋ ಅಂತ. ನಮ್ಮ ಸುತ್ತ ಅವರ ನಾವು ಎಲ್ಲಿರ್ತೀವೋ ಅಲ್ಲಿ ಬಂದಿರುವಂತಹ ನೆಗೆಟಿವಿಟಿನೆಲ್ಲ ತಳ್ತಾ ಇರುತ್ತೆ, ಪಾಸಿಟಿವಿಟಿನ ಎಳ್ಕೊಳ್ತಾ ಇರುತ್ತೆ. ಬೇರೆಯವ್ರ ಮೇಲೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ.
ಅದರಿಂದ ನಿಮ್ಮ ಭಾವನೆಗಳು ಬಹಳ ಮುಖ್ಯ. ಎಕ್ಸ್ಪೆರಿಮೆಂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಜೀವನನ, ಬೇರೆಯವ್ರ ಮೇಲಲ್ಲ, ನಿಮ್ಮ ಮೇಲೇನೆ. ನಿಮ್ಮ ಎನರ್ಜಿನೇ ನಿಮಗೆ ಬಹಳ ಮುಖ್ಯ. ನೀವು ಯಾವ ಥರ ಎನರ್ಜಿನ ನಿಮ್ಮಲ್ಲಿ ಪ್ರವೋಕ್ ಮಾಡಿದ್ದೀರಾ, ಯಾವ ಥರ ಎನರ್ಜಿನ ರೇಡಿಯೇಟ್ ಮಾಡ್ತಾ ಇದ್ದೀರಾ, ನೀವೆಷ್ಟು ಜವಾಬ್ದಾರರು ವಾತಾವರಣದ ಮೇಲೆ, ವಾತಾವರಣದಲ್ಲಿ ಎಲ್ಲಾನು ನೀವೆಷ್ಟು ಕೇರ್ಫುಲ್ ಆಗಿರಬೇಕು ಎನರ್ಜಿ ವಿಚಾರದಲ್ಲಿ, ಬಹಳ ಇಂಪಾರ್ಟೆಂಟ್. ಅದರಿಂದ ಕೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ. ನೆಗೆಟಿವ್ ಎನರ್ಜಿ ಅಂತ ತಗೊಂಡಾಗ ನಿಮಗೆ ಹತ್ರ ಇರೋದು ಕೋಪ ಅಂತ, ಹೌದಾ? ಕೋಪ ಬರುತ್ತೆ.